ಅವ್ನು ಗೊತ್ತು ಕಣೋ, ನಮ್ಮ ಬ್ಯಾಚ್ SSLC ಫೇಲ್ ಆಗ್ಬಿಟ್ಟಿದ್ದವನು. ಇವ್ನು ಗೊತ್ತು ಹುಡುಗರು ಆಟ ಆಡ್ಕೊಂಡು ಸೆಕೆಂಡ್ PUC ಫೇಲ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡ. ಇವ್ನು ನಮ್ಮ ಬ್ಯಾಚ್ ಕಣ, ಇವ್ನು ಡಿಗ್ರಿನೇ ಪಾಸ್ ಮಾಡ್ತಾನಿಲ್ಲ, ಇವನೇನು ಕಿದ್ದಾಗ್ತಾನೆ. ಏನು ಗುರು ಇದು, ನಮ್ಮ ಬಗ್ಗೆನೇ ಈ ಥರ ಮಾತಾಡ್ತಾರಲ್ಲ ಎಲ್ಲ. ಏನು ಮಾಡೋಣ ಹೇಳಿ ನಾವು ಇವ್ರಿಗೆಲ್ಲ. ಫೇಲ್ ಆಯಿತು ಅಂದರೆ ಸೂಸೈಡ್ ಮಾಡ್ಕೊಬೇಡಿ, ಇದಿಷ್ಟೇ ಗೊತ್ತಿರೋದು ನಿಮಗೆ. ಫೇಲ್ ಆಯಿತು ಅಂತಂದರೆ ಸೂಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಯಾವುದೇ ರೀತಿ ಒಂದು ಸೊಲ್ಯೂಷನ್ ಇರೋಲ್ಲ. ಫೇಲ್ ಆಯ್ತಿದ್ದಂಗೆ ನಾವು ಸೂಸೈಡ್ ಮಾಡ್ಕೊಡ್ಬೇಕು. ಅವಾಗ ಅಷ್ಟೇ ಅದಕ್ಕೆಲ್ಲ ಅವಾಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅವಾಗ ಎಲ್ಲರೂ ಕೂಡ ನಮ್ಮನ್ನ ಆಡ್ಕೊಳ್ಳೋದು ನಿಲ್ಲಿಸ್ತಾರೆ, ಯಾರು ಕೂಡ ನಮ್ಮ ಬಗ್ಗೆ ಮಾತಾಡಲ್ಲ ಅವಾಗ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ಇವತ್ತು ಯಾವುದೋ ಒಂದು ಜನರಲ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ಅನ್ಕೊಂಡಿರ್ತೀರಿ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಹಾಗೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ, ಓಕೆನಾ? ಮಿಸ್ ಮಾಡಿಬಿಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಲೇಬೇಕು. ಜಸ್ಟ್ ಆರ್ಡ್ರ್ ಮಾಡ್ತಿಲ್ಲ, ಜಸ್ಟ್ ಕಾಮಿಡಿಯಾಗಿ ಹೇಳ್ತಾ ಇರೋದು. ನಾನು ಆವಾಗಲೇ ಒಂದು ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡಿದೆ. ಅವನು ನನ್ನ ಬ್ಯಾಚ್ಮೇಟ್ ಕಣ, ಅವನು SSLC ಫೇಲ್ ಮಾಡ್ಕೊಂಡ. ಇವ್ನು ನನ್ನ ಬ್ಯಾಚ್ಮೇಟ್ ಕಣ, ಸೆಕೆಂಡ್ PUC ಫೇಲ್ ಮಾಡ್ಕೊಂಡ. ಇವಾಗ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಅವ್ನ ಕೈಲಿ ಏನಾಗುತ್ತೆ, ಅವ್ನು ಇನ್ನೊಬ್ಬ ಯಾವನೋ ಇದ್ದ ಸೆಕೆಂಡ್ PUC ಫೇಲ್ ಆಯಿತು ಅಂತ ಸೂಸೈಡ್ ಮಾಡ್ಕೊಂಡ. ಅವ್ನ ಕೈಲಿ ಏನೂ ಆಗುತ್ತೆ, ಏನೂ ಆಗ್ತಾನೆ ಇರೋದಕ್ಕೆ ಅವ್ನು ಸೂಸೈಡ್ ಮಾಡ್ಕೊಂಡ. ಈ ರೀತಿ ಮಾತಾಡ್ತಾರೆ ಎಲ್ಲ. ನಮ್ಮ ಕೈಲಿ ಏನೂ ಆಗಲಿಲ್ಲ, ನಾವೇನು ದಬಾಕ್ನಿಲ್ಲ, ಕಿದ್ದಬಾಕ್ನಿಲ್ಲ, ಹಂಗೆ ಅಂತಂದರೆ ಎಲ್ಲರೂ ಕೂಡ ಮಾತಾಡ್ತಾರೆ. ಅದು ಯಾವ ಫೀಲ್ಡಲ್ಲಾರು ಆಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಇಲ್ಲ ಅಚೀವ್ಮೆಂಟಲ್ಲಾಗಿರ್ಬೋದು. ಏನು ಗೊತ್ತಾ, ಒಂದು ಸಿನಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಚೀವ್ಮೆಂಟ್ ಅನ್ನೋದು ಬರೀ ಏನಂದರೆ ಓದಿದ್ರೇ ನಾವು ಅಚೀವ್ಮೆಂಟ್ ಮಾಡೋಕ್ಕಾಗೋದು ಅನ್ನೋದೆಲ್ಲ ಸುಳ್ಳು. ಓದ್ದೇನೆ ತುಂಬ ಜನ ಅಚೀವ್ಮೆಂಟ್ ಮಾಡಿದ್ದಾರೆ, ಅದು ಬೇರೆ ವಿಷಯ. ಬಟ್ ನಾನು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಯಾಕಂತಂದ್ರೆ ನೀವು ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ರೀಸೆಂಟಾಗಿ ಮೊನ್ನೆ ನೀಟ್ ಎಕ್ಸಾಮ್ ರಿಸಲ್ಟ್ ಬಂತು. ನೀಟ್ ಗೊತ್ತಿರುತ್ತಲ್ಲ, ಆಲ್ ಓವರ್ ಇಂಡಿಯಾ ಎಕ್ಸಾಮ್ನ ನಡೆಸ್ತಾರೆ. ಮೆಡಿಕಲ್ಗೆ ಮತ್ತು ಆಳುಮೂಳು ಕೆಲವು ಕೋರ್ಸಸ್ಗೆ ನೀಟ್ ಎಕ್ಸಾಮ್ ಕಂಪಲ್ಸರಿ ಅಂತ ಮಾಡಿದ್ದಾರೆ ಇವಾಗ. ನೀಟ್ ಎಕ್ಸಾಮ್ ಬರೆದ್ರು ತುಂಬ ಜನ, ಒಂದಷ್ಟು ಜನ ಸೂಸೈಡ್ ಮಾಡ್ಕೊಬಿಟ್ರು. ಆ್ಯಕ್ಚುಲಿ ನಾನು ಬೆಳಿಗ್ಗೆ ನ್ಯೂಸ್ ಪೇಪರ್ ಸ್ಟಾರ್ಟಿಂಗ್ ಪೇಜ್ ಓಪನ್ ಮಾಡೋಕೆ ತುಂಬಾ ಬೇಜಾರಾಯಿತು. ಅಲ್ಲ ಗುರು, ಎಂತೆಂಥ ಪ್ರಾಬ್ಲಮ್ಸ್ ಇದ್ದವರೇ ತುಂಬ ಜನ ಆರಾಮಾಗಿರ್ತಾರೆ. ಇವ್ರು ಏನಕ್ಕೆ ಇಷ್ಟು ಸೂಸೈಡ್ ಮಾಡ್ಕೊಂಡಿದ್ದೆ, ಇದೆಲ್ಲ ಒಂದು ವಿಷಯನ ಇವ್ರು ಎದುರ್ಕೊಳ್ಳೋಕ್ಕೆ ಅಂತ ತುಂಬಾ ಬೇಜಾರಾಯಿತು. ನೀವು ಹಂಗೆ ಸೂಸೈಡ್ ಮಾಡ್ಕೊಬಿಡ್ತೀರಾ, ಯಾಕಂದ್ರೆ ನೆಕ್ಸ್ಟ್ ಏನಂತಾರೆ ಗೊತ್ತಾ ಜನಗಳು, ಅವನ ಕೈಲಿ ಏನು ಕಿದ್ದಬಾಕಾಗಲಿಲ್ಲ, ಸತ್ತೋದ ಅಷ್ಟೇ, ಅವನ ಕೈಲಿ ಏನೂ ಆಗ್ತಿರಲ್ಲ, ಸತ್ತೋದ, ಇಷ್ಟೇ ಮಾತಾಡೋದು ಜನಗಳು. ಆದರೆ ನೀವು ಫೇಲ್ ಆಗಿ ಬೇಡ ಅಂತಲ್ಲ, ಅವಾಗಲೂ ಮಾತಾಡ್ತಾರೆ ಜನಗಳು. ಫೇಲ್ ಆಗಿ ಮಾತಾಡ್ತಾರೆ ಜನಗಳು, ಎಲ್ಲಿ ತನಕ ನಿಂತ್ಕೊಳ್ಳೋ ತನಕ ಮಾತಾಡ್ತಾರೆ ಅಷ್ಟೇ. ಅವಾಗ ಹೇಳಿ, ನಾನು ನೋಡೋ ಸ್ವಂತ ಕಾಲ ನಿಂತಿದ್ದೀನಿ ಅಂತ ನಾನು ಹೇಳ್ಬೋದು ನೀವು ಅವಾಗ. ಅದನ್ನು ಬಿಟ್ಬಿಟ್ಟು ನಾನು ಫೇಲ್ ಆದೆ, ಅವ್ರು ನಾನು ಆಡ್ಕೊಂಡ್ರು, ನನ್ನ ಕೈಲಿ ಏನು ಕಿಸಿಯೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬರಿಗೂ ದೇವರು ಏನೋ ಒಂದು ಕೊಟ್ಟಿರ್ತಾನೆ, ನಾವು ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಬೇಕಷ್ಟೆ. ಅದು ಬಿಟ್ಬಿಟ್ಟು ನಾನು ಫೇಲ್ ಆದೆ, ನನ್ನ ಕೈಲಿ ಏನೂ ಆಯ್ತಾ ಇಲ್ಲ, ಸೂಸೈಡ್ ಒಂದೇ ದಾರಿ ಅಲ್ಲ. ಅರ್ಥ ಆಯ್ತಾ? ಸೂಸೈಡ್ ಒಂದೇ ದಾರಿ ಅಲ್ಲ. ಆಮೇಲೆ ಏನು ಗೊತ್ತಾ, ಜಗತ್ತಲ್ಲಿ ತುಂಬ ಕೆಲಸಗಳಿದ್ದಾವೆ ಮಾಡಬೇಕದ್ದು. ನಾನು ಅದು ಓದಿದ್ದೀನಿ, ಇದು ಓದಿದ್ದೀನಿ, ನಾನು ಅದನ್ನೇ ಮಾಡಬೇಕು ಅಂತಂದರೆ ಆಗಲ್ಲ. ಅದನ್ನೇ ಮಾಡಬೇಕು, ನನಗೆ ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು ಅಂತಂದ್ರೆ ಆಗಲ್ಲ. ಓದಿದ್ದೀರಾ, ಮಾಡ್ತೀರಿ, ಬೇರೆ ಕೆಲಸ ಮಾಡ್ತೀರಿ, ನಿಮ್ಗೆ ಇಷ್ಟಪಟ್ಟಿರೋ ಕೆಲಸ ಸಿಗೋ ತನಕ ಮಾಡ್ತೀರಿ. ಇಲ್ವಾ, ನೀವು ಯಾವ ಫೀಲ್ಡಲ್ಲಿ ಹೋಗ್ತೀರಿ, ನಿಮ್ಗೆ ಆ ಫೀಲ್ಡಲ್ಲಿ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. ನಿಮ್ಮ ಹಾರ್ಡ್ ವರ್ಕು, ಡೆಡಿಕೇಶನು ಇದ್ರೆ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. ಅದು ಓದೇ ತಗೊಳ್ಬೇಕು ಅಂತ ಏನಿಲ್ಲ. ಹಂಗನ್ನೋದಾದರೆ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ತುಂಬ ಜನ ಓದೇ ಇಲ್ಲಪ್ಪ. ರಿಷಬ್ ಪಂತು ರೀಸೆಂಟ್ ಟೈಮ್ಸ್ ಹೀರೋ, ವಿರಾಟ್ ಕೊಹ್ಲಿ ಮೊನ್ನೆ ನೋಡಿ, ವಿರಾಟ್ ಕೊಹ್ಲಿ 71st ಸೆಂಚುರಿ ಹೊಡೆದ್ರು ಅಂತ ಊರಲ್ಲೆಲ್ಲ ದೊಡ್ಡ ಬ್ಯಾನರ್ ಹಾಕೊಂಡು ಅವತ್ತು ಯಾರು ಸ್ಟೇಟಸ್ ನೋಡು ಬರೀ ಕೊಹ್ಲಿ ಫೋಟೋ. ಅವ್ರೇನು ಓದಿ ಸೆಂಚುರಿ ಹೊಡೆದಿರೋದಾ? ನೀವು ಹೇಳಿ, ಅವ್ರು ಓದಿ ಏನು ಸೆಂಚುರಿ ಹೊಡೆದಿರೋದಾ? ಇಲ್ಲ. ಅವ್ರ ಫೀಲ್ಡಲ್ಲಿ ಅವರು ಹೋಗ್ತಾ ಇದ್ದಾರೆ ಅಷ್ಟೇ. ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ನೀವು ಆ ಫೀಲ್ಡಲ್ಲಿ ಮೂವ್ ಆನ್ ಆಗಿ. ಆಮೇಲೆ ಅವ್ನು ಯಾವನ ದೊಡ್ಡ ಯಾವ್ದಕ್ಕೆ ಇವ್ನು ಯಾವನ ಹೋದ, ಮನೆಯವ್ರನ್ನ ಅದಕ್ಕೆ ಹೋಗುವಂತ ಇದ್ದಾರೆ. ಬೇಡ, ಹೇಳಿ ಅವ್ರ ಮನೆಯವ್ರಿಗೆ ಕೂತ್ಕೊಂಡು, ಇಲ್ಲ ನನಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಈ ಫೀಲ್ಡಲ್ಲಿ ಮೂವ್ ಆನ್ ಆಗಬೇಕು ಅಂತ ಇದ್ದೀನಿ, ಈ ಫೀಲ್ಡಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ, ಈ ಫೀಲ್ಡಲ್ಲಿ ಹೋಗಿ. ಅದನ್ನು ಬಿಟ್ಬಿಟ್ಟು ನಾನು ಹೇಳ್ತಾ ಇಲ್ವಾ, ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ, ನಾನು ಸತ್ತೋಯ್ತೀನಿ ಅನ್ನೋದೆಲ್ಲ ಒಂದು ರೀಸನ್ ಅಲ್ಲ. ಇನ್ನೂ ಕೆಲವ್ರು ಇರ್ತಾರೆ ಹೆಂಗೆ ಅಂತಂದರೆ, ಆಗಲಿ ಬಿಡು, ಫೇಲ್ ಆಗಲಿ, ಏನಾಗುತ್ತೋ ನಾವು ನೋಡೋಣ, ನಾವು ಕೂಡ ಫೇಸ್ ಮಾಡ್ತೀನಿ ಅಂಥವ್ರು ಏನಾರು ಮುಂದೆ ಏನಾರು ಸಾಧಿಸೋದು. ಆಮೇಲೆ ಏನು ಗೊತ್ತಾ, ಈಗಿನ ಜನ್ರೇಷನ್ಗೆ ಕೇಳಿದ್ದೆಲ್ಲ ನಿಮ್ಮ ಪೇರೆಂಟ್ಸು ಈಸಿಯಾಗಿ ಕೊಟ್ಬಿಡ್ತಾರೆ. ಅದಕ್ಕೆ ನಿಮಗೆ ಈ ರೀತಿ ಫೇಲ್ ಆದಾಗ ಯಾವ ರೀತಿ ಅದನ್ನು ಫೇಸ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ.
ನೀವು ನಿಮ್ಮ ಅಪ್ಪ ನಿಮ್ಮ ಅವ್ವನಂಗೆ ಏನಾದರೂ ಚಿಕ್ಕ ವಯಸ್ಸಿಂದ ಕಷ್ಟದಲ್ಲಿ ಬೆಳೆದು ಬಂದಿದ್ರೆ ನಿಮಗೆ ಅವಾಗ ಒಂದು ವ್ಯಾಲ್ಯೂ ಗೊತ್ತಾಗೋದು. ಜೀವನ ಅಂದರೆ ಏನು, ಲೈಫ್ ಅಂದರೆ ಏನು, ನಾವು ಎಷ್ಟು ಕಷ್ಟಪಡ್ಬೇಕು ಅನ್ನೋದು ಅವಾಗ ಗೊತ್ತಾಗೋದು. ನಿಮ್ಗೆ ಏನಂತಂದರೆ ಊಟನೂ ಅವರೇ ಮಾಡಿಕೊಡ್ತಾರೆ, ಅವರೇ ತಿನ್ನಿಸ್ತಾರೆ. ಅದಕ್ಕೆ ನಿಮಗೆ ಈ ಥರ ಆಗೋದು. ಸ್ವಲ್ಪ ಹಾರ್ಡಾಗಿ ನೀವು ಸ್ವಲ್ಪ ಸೋಷಿಯಲಾಗಿ ಥಿಂಕ್ ಮಾಡಿ. ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ. ಫೇಲ್ ಆದಾಗಲೂ ತುಂಬ ಜನ ಮಾತಾಡ್ತಾರೆ. ಯಾಕಂದ್ರೆ ನಾನು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಲ್ಲ. ಫೇಲ್ ಆದಾಗಲೂ ಕೂಡ ತುಂಬ ಜನ ಮಾತಾಡ್ತಾರೆ. ನಾನಿದ್ದೀನಿ, ನನ್ನ ಫ್ರೆಂಡ್ಸ್ ಇದ್ದಾರೆ, ತುಂಬ ಜನ ಮಾತಾಡ್ತಾರೆ ಫೇಲ್ ಆದಾಗ. ಬಿಡೋ ಅವ್ನ ಕೈಲಿ ಏನು ಕಿಸ್ಯೋಕ್ಕಾಗುತ್ತೆ, ಅವ್ನ ಕೈಲಿ ಏನು. ಇವಾಗಲೂ ನಾನು ಏನೂ ಕೂಡ ಕಿಸ್ ದಬಾಕಿಲ್ಲ, ಬಟ್ ಮುಂದೆ ಗೊತ್ತಿಲ್ಲ ಮಾಡ್ತೀನಿ ಇಲ್ವ ಅಂತ. ಬಟ್ ಟ್ರೈ ಅಂತೂ ಮಾಡ್ತಾಯಿದ್ದೀನಿ. ಪ್ರಾಂಪ್ಟಾಗಿ ಒಪ್ಕೊತಾಯಿದ್ದೀನಿ, ಟ್ರೈ ಅಂತೂ ಮಾಡ್ತಾಯಿದ್ದೀನಿ. ಹಾಗಂತ ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಅಯ್ಯೋ ಬಿಡು ನನ್ನ ಕೈಲಿ ಆಗಲ್ಲ, ಏನಕ್ಕೆ ಟ್ರೈ ಮಾಡೋಣ ಅಂತ. ಟ್ರೈ ಅಷ್ಟೇ, ಹಾರ್ಡ್ ವರ್ಕ್. ಏನು ಗೊತ್ತಾ, ನಿಮ್ಗೊಂದು ಗಾದೆ ಹೇಳ್ತೀನಿ ಕೇಳಿ. ಯಾವಾಗಲೂ ಮೊನ್ನೆ ರೀಸೆಂಟಾಗಿ ಒಂದು ಗಾದೆ ಓದಿ, ಅದು ಇಂಗ್ಲೀಷಲ್ಲಿತ್ತು, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ನನಗೆ ಅಷ್ಟು ಪ್ರಾಪರ್ ಇಂಗ್ಲೀಷ್ ಬರೋಲ್ಲ. ಲಿಫ್ಟ್ ಈಸ್ ಲೈಕ್ ಆ್ಯನ್ ಲಕ್ಕು. ಅರ್ಥ ಆಯ್ತಾ? ಏನಂದರೆ ಲಿಫ್ಟ್ ಅನ್ನೋದು ಒಂಥರ ಲಕ್ ಇದ್ದಂಗೆ, ಅದು ನಿಮ್ಮ ಮೇಲ್ಗಡೆ ತನಕ ಕರ್ಕೊಂಡು ಹೋಗುತ್ತೆ. ಯಾವಾಗ ಅದಕ್ಕೆ ಪ್ರಾಬ್ಲಮ್ ಆಗೋ ತನಕ, ಕರೆಂಟ್ ಹೋಗೋ ತನಕ ಅಷ್ಟೇ. ಕರೆಂಟ್ ಹೋಯ್ತು ಅಂತಂದರೆ ಮೊದಲೇ ಸ್ಟ್ರಕ್ ಆಗಿಬಿಡುತ್ತೆ ಅದು. ಅದಕ್ಕೆ ಯಾವತ್ತೂ ಕೂಡ ಲಕ್ನ ನಂಬ್ಕೋಬೇಡಿ. ಅದಕ್ಕೆ ಲಕ್ನ ನಂಬ್ಕೋಬೇಡಿ. ಬಟ್ ಹಾರ್ಡ್ ವರ್ಕ್ ಅನ್ನೋದು ಸ್ಟೆಪ್ಸ್ ಇದ್ದಂಗೆ, ನಾವು ಅಲ್ಲಿ ಏನೂ ಆಗಲ್ಲ, ಹತ್ಕೊಂಡು ಹೋಗ್ಬೋದು, ನಾವು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸ್ವಲ್ಪ ಸುಸ್ತಾಯ್ತಾ, ನಿಂತ್ಕೊಂಡು ಸುಧಾರಿಸ್ಕೊಳ್ಳಿ. ಸೊ ಫ್ರೀಯಾಗಿ ಒಂದಲ್ಲ ಒಂದಿನ ಮೇಲ್ಗಡೆಗೆ ಹೋಗ್ತೀರಾ. ಬಟ್ ಯಾವತ್ತೂ ಕೂಡ ಲಕ್ನ ನಂಬ್ಕೊಂಡು ಮೂವ್ ಆನ್ ಆಗೋಕೆ ಹೋಗ್ಬಿಡಿ. ಹಾರ್ಡ್ ವರ್ಕು. ಆಮೇಲೆ ಏನು ಗೊತ್ತಾ, ಹಾರ್ಡ್ ವರ್ಕ್ ಇದ್ರೇ ಸಾಲದು, ಡೆಡಿಕೇಶನ್ ಕೂಡ ಇರಬೇಕು. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಇವ್ರನ್ನ. ಯಾವ ವಿಷಯಕ್ಕೆ ಅಂತಂದರೆ, 1 ಇಯರ್ ಬ್ಯಾಕು ನಾನೇನಾದರೂ ನಿಮ್ಗೆ ಇವಾಗ ನೀರಜ್ ಚೋಪ್ರಾ ಯಾರು ಅಂತ ಕೇಳಿದರೆ ಯಾರಾದರೂ ಹೇಳ್ತಿದ್ರಾ? ಯಾರಿಗೂ ಇವನು ಯಾರ್ಯಾರ ಹೆಸರು ಕೇಳ್ತಾನಲ್ಲ ಹಂಗಿಂಗೆ ಅಂತ ಅನ್ಕೊಳ್ಳೋರಿ ನೀವು. ಆದರೆ ಇವಾಗ ನೀರಜ್ ಚೋಪ್ರಾ ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಹೇಳ್ತಾರೆ, ಈಸ್ ದ ಫಸ್ಟ್ ಪರ್ಸನ್ ಫೀಲ್ಡ್ ಏನಾದ್ರು ಟ್ರ್ಯಾಕ್ ಫೀಲ್ಡಲ್ಲಿ ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದು ಕೊಟ್ಟಿದ್ದು ಒಲಿಂಪಿಕ್ಸಲ್ಲಿ. ಏನು ಒಂದೇ ಒಂದು ಥ್ರೋ ಎಸ್ತಿದ್ದಷ್ಟೇ, ಆ ಒಂದು ಥ್ರೋ ಅವ್ರ ಲೈಫ್ನೇ ಚೇಂಜ್ ಮಾಡೋಕೆ ಬರ್ತು. ಹಾಗಂತ ಆ ಒಂದು ಜಾವ್ಲಿನ್ ಥ್ರೋ ಎಸಕ್ಕೆ ಅವ್ರು ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ, ಎಫರ್ಟ್ ಹಾಕಿ. ಒಂದಲ್ಲ ಒಂದಿನ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನಾನು ಅಷ್ಟು ಎಫರ್ಟ್ ಹಾಕಿದ್ದೆ, ಇಷ್ಟು ಎಫರ್ಟ್ ಹಾಕಿದ್ದೆ. ಈಗ ಅಕಸ್ಮಾತ್ ನೀರಜ್ ಚೋಪ್ರಾನ ಎಕ್ಸಾಂಪಲ್ ಆಗಿ ತಗೋಣ. ಈಗ ಅವ್ರು ಅಷ್ಟು ಎಫರ್ಟ್ ಹಾಕಿ ಒಲಿಂಪಿಕಲ್ಲಿ ಅವ್ರಿಗೆ ಗೋಲ್ಡ್ ಮೆಡಲ್ ವಿನ್ ಆಗೋಕ್ಕಾಗಲಿಲ್ಲ, ಬ್ರಾನ್ಸ್ಗೋ ಇಲ್ಲ ಸಿಲ್ವರ್ಗೋ ಬಂತು ಅಂತಂದರೆ ಅವ್ರು ಸೂಸೈಡ್ ಮಾಡ್ಕೊಬರ್ತಿದ್ರಾ? ಇಲ್ಲ, ಮಾಡ್ಕೊಳ್ತಿರಲ್ಲ. ಇಲ್ಲ, ನಾನು ನೆಕ್ಸ್ಟ್ ಒಲಿಂಪಿಕಲ್ಲಿ ಗ್ಯಾರಂಟಿ ಮಾಡ್ತೀನಿ. ಮೈಕಲ್ ಫೆಲ್ಪ್ಸು ಯಾರು ಗೊತ್ತಿಲ್ಲ, ಇಂಡಿವಿಜುವಲಾಗಿ ಒಲಿಂಪಿಕಲ್ಲಿ ಹೈಯೆಸ್ಟ್ ಗೋಲ್ಡ್ ಮೆಡಲ್ ವಿನ್ ಆಗಿರೋದು. ಇಂಡಿವಿಜುವಲಾಗಿ ಎಷ್ಟು ಅಂತ ನೆನಪಿಲ್ಲ ಪ್ರಾಪರಾಗಿ, ಆಲ್ಮೋಸ್ಟ್ 21 ಅಂತ ಅನ್ಸುತ್ತೆ. ಇಂಡಿವಿಜುವಲಾಗಿ ಒಲಿಂಪಿಕಲ್ಲಿ ಹೈಯೆಸ್ಟ್ ಗೋಲ್ಡ್ ಮೆಡಲ್ ವಿನ್ ಆಗಿರೋದು. ಇಂಥವ್ರು ನೋಡಿ ಕಲೀರಿ ನೀವು. ಇಂಥವ್ರನ್ನೆಲ್ಲ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿ ತಗೊಳ್ಳಿ. ಸೋಲ್ತಾನೆ ಇದ್ದರೆ ಅದರಲ್ಲಿರೋ ಕಿಕ್ಕೇ ಬೇರೆ. ಸೋತಾಗ ಗೆದ್ದು ಬರೋದೈತಲ್ಲ, ಅದರಲ್ಲಿರೋ ಮಜಾನೇ ಬೇರೆ. ಗೆದ್ಕೊಂಡು ಹೋಗ್ತಿದ್ರೆ ಯಾರು ಕೂಡ ನಿಮ್ಮನ್ನ ರೆಕಗ್ನೈಸ್ ಮಾಡಲ್ಲ. ಈಗ ನೋಡಿ, ಕೊಹ್ಲಿ ಅಷ್ಟು ಸೆಂಚುರಿ ಹೊಡಿಬೇಕಾದ್ರೆ ಯಾರಿಗೂ ಕೂಡ ನನಗೂ ಕೂಡ ಅಷ್ಟು ಫೀಲ್ ಅನ್ನಿಸ್ತಾ ಇರಲಿಲ್ಲ. ಯಾವಾಗ ಕೊಹ್ಲಿ ಒಂದು 3 ಇಯರ್ಸಿಂದ ರನ್ ಬರೋಣ ಎದುರಿಸ್ತಿದ್ದು, ಕೊನೆಯಲ್ಲಿ ಸೆಂಚುರಿ ಹೊಡೆದಾಗ ಈವನ್ ಐ ಡೋಂಟ್ ಲೈಕ್ ಕೊಹ್ಲಿ. ಇಷ್ಟಪಡ್ತೀನಿ ಆ್ಯಸ್ ಎನ್ ಇಂಡಿಯನ್ ಪ್ಲೇಯರ್, ನಾನು ಇಷ್ಟಪಡ್ತೀನಿ. ಬಟ್ ನನಗೆ ಅಷ್ಟು ಇಷ್ಟ ಇಲ್ಲ. ಬಟ್ ಸೆಂಚುರಿ ಹೊಡೆದಾಗ ನಾನೇ ಒಂಥರ ಖುಷಿ ಪಟ್ಬಿಟ್ಟೆ, ವಾವ್ ಹಾಗೆ ಹೀಗೆ ಅಂತ. ಸೊ ಈ ಥರ ಇರಬೇಕು. ಹೇಳ್ತಲ್ವಾ, ನೀವು ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗುತ್ತೆ. ಬಟ್ ಒಂದು ಸ್ವಲ್ಪ ಜನ ಆಡ್ಕೊಳ್ತಾರೆ ಅಷ್ಟೇ. ನೀವು ಆಡ್ಕೊಳ್ಳೋದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ದಾರಿಲಿ ಹೋಗ್ತಾ ಇರ್ತೀರಾ, ದಾರಿಲಿ ಹೋಗ್ಬೇಕಾದ್ರೆ ನಾಯಿಗಳು ಬೋವ್ ಅಂತ ಬಗ್ಲುತ್ತವೆ, ತಿರುಗಿಸಿ ಎದುರಿಸ್ತೀರಾ. ಇಲ್ಲ ಅಂತಂದರೆ ಓಡೊಂಟೋಗೋರು ಯಾರು ಹೇಳಿ? ಎದುರಿಕಾಗಸ್ತಾನೆ ಇರೋರು. ಯಾರು ಎದುರಿಸೋಕ್ಕಾಗಲ್ಲ ಅವ್ರು ಓಡೊಂಟೋಯ್ತಾರೆ. ನಿಂತ್ಕೊಳ್ಳೋರು ಏನು ಮಾಡ್ತೀನಿ ಹೇಳಿ? ಅದ್ರ ಬಗ್ಗೆ ಒಂದು ತಲೆನೂ ಕೂಡ ಕೆಡ್ಸ್ಕೊಳ್ಳಲ್ಲ. ಬರಲಿ ಬಿಡು, ಖರ್ಚು ನಾನು ಎದುರಿಸ್ತೀನಿ, ನಾನು ನಿಂತ್ಕೊಳ್ತೀನಿ ಅಂತ ಕೆಲವ್ರು ಇರ್ತಾರೆ. ಅಂಥವ್ರು ನೋಡಿ ಕಲೀರಿ. ಅದನ್ನು ಬಿಟ್ಬಿಟ್ಟು ನಾನು ಫೇಲ್ ಆಗೋದೆ, ನನ್ನ ಕೈಲೇನೂ ಕಿಸಾಗೈತಿಲ್ಲ, ನನ್ನ ಕೈಲೇನೂ ದಬ್ಬಕ್ಕಾಯ್ತಿಲ್ಲ ಅಂತಂದರೆ ಸೂಸೈಡ್ ಒಂದೇ ರೀಸನ್ ಅಲ್ಲ. ಅದನ್ನು ಬಿಟ್ಟು ಬೇರೆ ಲೈಫ್ ಐತೆ. ಹೊರ್ಗಡೆ ಬನ್ನಿ, ಫ್ರೆಂಡ್ಸ್ ಜೊತೆ ಬೇರೆ. ಆಮೇಲೆ ಏನು ಗೊತ್ತಾ, ಅವ್ರು ಯಾರೋ ಗೌರ್ಮೆಂಟ್ ಕೆಲಸ ತಗೊಬಿಟ್ಟವ್ರೆ, ಇವ್ರು ಯಾರೋ ಗೌರ್ಮೆಂಟ್ ಕೆಲಸ ತಗೊಬಿಟ್ಟವ್ರೆ, ನನಗೆ ಇನ್ನೂ ಗೌರ್ಮೆಂಟ್ ಕೆಲಸ ಆಗಿಲ್ಲ. ಏನು ಗೌರ್ಮೆಂಟ್ ಕೆಲಸದಲ್ಲಿ ಅಷ್ಟೇ ಸ್ಯಾಲ್ರಿ ಕೊಡೋದು? ಬೇರೆ ಯಾವ ಜಾಬಲ್ಲಿ ನಿಮಗೆ ಸ್ಯಾಲ್ರಿನ ಕೊಡೋದೇ ಇಲ್ಲ. ಗೌರ್ಮೆಂಟ್ ಕೆಲಸಕ್ಕಿಂತ ಇನ್ನೂ ಚೆನ್ನಾಗಿ ಬೇರೆ ಫೀಲ್ಡಲ್ಲಿ ಇನ್ನೂ ಚೆನ್ನಾಗಿ ಸ್ಯಾಲ್ರಿ ಕೊಡ್ತಾರೆ. ಚೆನ್ನಾಗಿ ಸ್ಯಾಲ್ರಿ ಕೊಡ್ತಾರೆ. ಇನ್ನು ನಮ್ಮ ಕಸಿನೇ ಒಬ್ಬರು 1.5 ಲಕ್ಷದ ಸಂಬಳ ತಗೊಳ್ತಾರೆ ಕಂಪ್ನೀಲಿ, ಬ್ಯಾಂಕಲ್ಲಿ 1.5 ಲಕ್ಷ. ಯಾರು ಕೊಡ್ತಾರೆ? ಗೌರ್ಮೆಂಟ್ ಫೀಲ್ಡಲ್ಲಿ ಯಾರು ಕೊಡ್ತಾರೆ ಅಷ್ಟು? ಏನಂತಾನೆ ಗೌರ್ಮೆಂಟ್ ಜಾಬು ಸೆಕ್ಯೂರ್ ಇರುತ್ತೆ ಅನ್ನೋದು ಬಿಟ್ಟು ಬೇರೆ ಏನೈತೆ?
ಸಂಪಾದನೆ ಮಾಡ್ಕೊಳ್ಳಿ ಪ್ರೈವೇಟಲ್ಲಿ. ನೆಕ್ಸ್ಟ್ ನೀವು ಸ್ವಂತ ಓನ್ ಬಿಸ್ನೆಸ್ ಶುರು ಮಾಡಿ. ಯಾಕಾಗಲ್ಲ? ಬರೀ ಓದಿದ್ರೇ ಗೌರ್ಮೆಂಟ್ ಕೆಲಸ ತಗೊಂಡು ಅರ್ನ್ ಮಾಡ್ಬೋದು, ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ನಾವು ಚೆನ್ನಾಗಿರ್ಬೋದು ಅನ್ನೋದೆಲ್ಲ ಸುಳ್ಳು. ಅದನ್ನು ಬಿಟ್ಬಿಡು. ಅದನ್ನು ಬಿಟ್ಬಿಡಿ. ಯೂಟ್ಯೂಬ್ಗೆ ಬನ್ನಿ. ಯೂಟ್ಯೂಬಲ್ಲಿ ಎಷ್ಟು ಜನ 1000 ಜನ ಇದ್ದಾರೆ, ವೀಡಿಯೋ ಮಾಡ್ತಾರೆ ಮಂತ್ಲಿ ಲಕ್ಷಾನ್ಗಟ್ಲೆ. ಈವನ್ ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡಿದೆ, ಈ ಲೆಫ್ಟ್ ಆ್ಯಂಡ್ ಎಸ್ ಐ ಜಾಬ್ ಹಾಕಿದ್ನ ಲೆಫ್ಟ್ ಮಾಡಿ ಯೂಟ್ಯೂಬರು. ಇವನ್ ಅವ್ರಿಗೆ ಏನು SI ಆಗಿ ಒಂದು 4 ವರ್ಷದಲ್ಲಿ ಅರ್ನ್ ಮಾಡ್ತಿದ್ರು, ಅದನ್ನು ಮಂತ್ಲಿ ಅರ್ನ್ ಮಾಡ್ತಾಯಿದ್ದಾರಂತೆ ಅವರು. ಸೀರಿಯಸ್ಲಿ, ಯಾರು ಆಂಧ್ರ ಯೂಟ್ಯೂಬರು, ಅವ್ರ ಹೆಸರು ನೆನಪಿಲ್ಲ ನನಗೆ. ಇಂಥವ್ರು ನೋಡಿ ಕಲೀರಿ. ನಿಜ, ಯೂಟ್ಯೂಬಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು. ನಾನು ಹೇಳ್ತಿದ್ದೀನಿ, ದುಡ್ಡು ಮಾಡ್ಬೋದು. ನನಗೆ ಗೊತ್ತಿರೋರು ತುಂಬ ಜನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಕೆಲವ್ರಿಗೆ ಗೊತ್ತಿರುತ್ತೆ ಯಾರು ಅಂತ. ನಾವು ಅವರೆಲ್ಲ ತುಂಬ ಕ್ಲೋಸಾಗೇ ಇರ್ತೀವಿ, ಅದಕ್ಕೆ ಹೇಳ್ತಿದ್ದೀನಿ. ಈವನ್ ಯಾವ ಗೌರ್ಮೆಂಟ್ ಅಫಿಷಿಯಲ್ಗೂ ಕೂಡ ಕಮ್ಮಿ ಇಲ್ಲ, ಅಷ್ಟು ಅರ್ನ್ ಮಾಡ್ತಾನೆ ಮಂತ್ಲಿ. ಅಟ್ಲೀಸ್ಟ್ ಗೌರ್ಮೆಂಟ್ ಅಫಿಷಿಯಲ್ಗೆ ಅಷ್ಟು ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಇವ್ನಿಗೆ ಯಾವ ಪ್ರೆಷರು ಕೂಡ ಇಲ್ಲ. ಇವ್ನು ಬಂದಾಗ ವೀಡಿಯೋ ಮಾಡ್ಬೋದು, ಆರಾಮಾಗಿ ಅರ್ನ್ ಮಾಡ್ಬೋದು. ನೀವು ಮಾಡು ಬಿಡು ಏನಿಲ್ಲ. ಅಚೀವ್ಮೆಂಟ್ ಅನ್ನೋದು ಓದಿದ್ರೇ ಸಿಗುತ್ತೆ, ಫಸ್ಟ್ ರ್ಯಾಂಕ್ ತಗೊಂಡ್ರೆ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಆಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕರೆ ಅಚೀವ್ಮೆಂಟ್ ಆಯಿತು. ನಿಜ, ನಂಗೆ ತುಂಬ ಬೇಜಾರಾಯಿತು ಮೊನ್ನೆ ನ್ಯೂಸ್ ಪೇಪರ್ ಹೋದಾಗ. ಏನೋ ಅಲ್ಲ, ಒಂದು ರಿಸಲ್ಟ್ಗೋಸ್ಕರ ಇಷ್ಟೊಂದು ಎದುರ್ಕೊಳ್ತಾರಲ್ಲ ಹುಡುಗರು. ಒಂದು ಸ್ವಲ್ಪ ರಫ್ ಆಗಿ, ನೀವು ಒಂದು ಸ್ವಲ್ಪ ರಫ್ ಆಗಿ. ಆಮೇಲೆ ನಿಮ್ಮ ಪೇರೆಂಟ್ಸು ನಿಮಗೆ ಕೇಳಿದ ತಕ್ಷಣ ತಂದು ಕೊಟ್ಬಿಡ್ತಾರೆ. ಅದೇ ಪ್ರಾಬ್ಲಮ್ಮು. ಅಯ್ಯೋ ನನ್ನ ಮಗ ಏನು ಮಾಡ್ಕೊಬಿಟ್ಟನೋ ಏನೋ. ಸ್ವಲ್ಪ ಮಿಡಲ್ ಕ್ಲಾಸು ಮತ್ತು ಬಡವ್ರ ಹುಡುಗನ ನೋಡ್ಕೊಳ್ಳಿರಿ. ಆ್ಯಕ್ಚುಲಿ ನಾನಲ್ಲಿ ಪೇಪರಲ್ಲಿ ಅಬ್ಸರ್ವ್ ಮಾಡ್ದಂಗೆ ಅಲ್ಲಿ ಸೂಸೈಡ್ ಮಾಡ್ಕೊಂಡಿರೋರು ಯಾರು ಗೊತ್ತಾ? ಹೈ ಕ್ಲಾಸ್ ಪೀಪಲ್ಲು. ಮೀನ್ ಅವ್ರ ಅಪ್ಪ ಅಮ್ಮ ಈಸಿಯಾಗಿ ತಂದು ಕೊಟ್ಬಿಟ್ಟಿರ್ತಾರೆ, ಅವ್ರಿಗೆ ಫೇಸ್ ಮಾಡೋದು ಗೊತ್ತಿರಲ್ಲ. ಏನಂತಂದರೆ ಒಂದು ಕಾಂಪೌಂಡಲ್ಲಿ ಬೆಳೆದಿರ್ತಾರೆ ಅಂಥವ್ರು ಅಷ್ಟೇ. ಅಲ್ಲಿ ಇದ್ದಿದ್ದು ಆ ಸಿನಿಮಾಗೆ ಹೇಳಿದ್ದು ನಾನು ನಿಮಗೆ. ಅದೆಲ್ಲ ತಪ್ಪು. ಹೇಳ್ತಾಯಿದ್ದೀನಿ, ಓದಿದ್ರೇ ಅಚೀವ್ಮೆಂಟ್ ಮಾಡೋಕ್ಕಾಗೋದು, ಇಲ್ಲಾಂತಂದರೆ ನಮ್ಮ ಕೈಲಿ ಏನೂ ಆಗೋಲ್ಲ ಅನ್ನೋದೆಲ್ಲ ಸುಳ್ಳು. ಮೊನ್ನೆ ಇನ್ನೊಂದು ವೀಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ನಾನು PG ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಪ್ರಾಂಪ್ಟಾಗಿ ಹೇಳ್ತೀನಿ. ನಾನು ಏನು ಮಂತ್ಲಿ ಸ್ಯಾಲ್ರಿನ ಕೆಲ್ಸಕ್ಕೆ ಹೋಗಿ ತಗೊಳ್ತಿದ್ನೋ ಅದ್ರ 40 ಪಟ್ಟು SLC ಓದಿರೋ ಹುಡುಗ ಮಾಡ್ತಾಯಿದ್ದಾನೆ. SLC ಓದಿರೋ ಹುಡುಗ, ಅದಲ್ಲ ಅಚೀವ್ಮೆಂಟು. ಅವನು ಅರ್ನ್ ಮಾಡ್ತಾ ಇರಲಿ ಬಿಡಿ, ಅದು ಬೇರೆ ವಿಷಯ. ನೆಕ್ಸ್ಟು ಸೋಷಿಯಲ್ ಸರ್ವಿಸು ಈಸ್ ಟ್ರೈಂಗ್ ಟು ಟೀಚ್. ಆ ಸೋಷಿಯಲ್ ಸರ್ವಿಸ್ ಇದನ್ನು ಈ ರೀತಿ ಮಾಡಬೇಕು, ಇದನ್ನು ಈ ರೀತಿ ಮಾಡಿದ್ರೆ ಇದು ನಮ್ಗೆ ಈ ಥರ ಚೆನ್ನಾಗಿ ಬೆಳೆ ಬರುತ್ತೆ, ಈ ರೀತಿ ಮಾಡಬೇಕು. ಅದು ಆ ರೀತಿ ಅಲ್ಲ, ಈ ರೀತಿ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಯಾರೂ ಕೂಡ ನಾನು ಫೇಲ್ ಆದೆ, ನನ್ನ ಕೈಲೇನೂ ಆಗಲ್ಲ ಅಂದವರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ ಹೋಗಲೇಬೇಡಿ. ನಿಮಗೂ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ದೇವರು, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡಲ್ಲಿ ಹೋದರೆ ನಿಮಗೆ ಒಂದು ಚೆನ್ನಾಗಿರೋ ಒಂದು ಗ್ರಿಪ್ ಸಿಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ನಾನು ಏನಾದರೂ ವೀಡಿಯೋದಲ್ಲಿ ತಪ್ಪು ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಫ್ರೀಯಾಗಿ ಓಪನ್ ಮಾಡಿ ಇಟ್ಟಿರ್ತೀನಿ, ಡೆಫಿನೆಟ್ಲಿ ಓಪನ್ ಮಾಡಿ ಇಟ್ಟಿರ್ತೀನಿ. ಬೈಯಕ್ಕರ ಬೈಬೋದು, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಹೊಗಳಕ್ಕಾರ ಹೊಗಳ್ಬೋದು. ಓಕೆನಾ? ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದು 99.99% ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರೋ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.